ಅಮಿತ್ ಶಾ ಫ್ಯಾಕ್ಟರ್ ಅನ್ನೋದಿದೆ ಮಹಾರಾಷ್ಟ್ರದ ಬಗ್ಗೆ. ನಾನಂತೂ ನೀವೇನ್ ಹೇಳಿದ್ರು ಅದನ್ನ ನಂಬೋ ಸ್ಥಿತಿಯಲ್ಲಿ ನಾನಂತೂ ಇಲ್ಲ. ನಂಬಲೇಬೇಕಾದಂತ ಪರಿಸ್ಥಿತಿ ಇದೆ. ಅಮಿತ್ ಶಾ ಅವ್ರನ್ನ ಇವರು ಹೋಮ್ ಮಿನಿಸ್ಟರ್ ಮಾಡಬಾರ್ದು ಅಂತ ಕೇಳ್ತಾ ಇದಾರೆ ಇವತ್ತು ಇವರಿಬ್ರು. ಹೋಮ್ ಮಿನಿಸ್ಟರ್ನ ನನಗೆ ಇಲ್ಲಿ ವ್ಯಕ್ತವಾಗುವ ಅಭಿಪ್ರಾಯಗಳು ವೈಯಕ್ತಿಕ. ಅಮಿತ್ ಶಾ ಎಲ್ಲಿದ್ದಾರೆ? ಅಮಿತ್ ಶಾ ಎಲ್ಲಿದ್ದಾರೆ? ಮೋದಿ ಅವರು ದೇಶನ ನಡೆಸುತ್ತಿದ್ದಾರೆ. ಕುಮಾರಣ್ಣವರು ದೆಹಲಿಗೆ ಹೋಗಿರೋದು ನಾಡಿನ ಹೇಗೆ ಸದೃಢವಾಗಿ ಕಟ್ಟೋಣ, ದೇಶ ಜೊತೆ ಕಟ್ಟಿರೋಂತ ಜೊತೆ ಹೋಗೋಣ ಅಂತ ಹೇಳ್ತಿದ್ದಾರೆ. 15 ದಿನ ಬೇಕಾಯ್ತು ನಿಮ್ಗೆ ಸಿಎಂ ಯಾರು ಅಂತ ಹೇಳಲಿಕ್ಕೆ. 136 ಸೀಟ್ ತಗೊಂಡೇನೆ. ಇವಾಗ ಕಳೆದ 24 ಗಂಟೆ ಆಗಿಲ್ಲ, 24 ಗಂಟೆ ಆಗಿಲ್ಲ. ಆಗ್ಲೇ ನೀವು ಯಾರು ಮೋದಿ ಅವರು ಏನಾಗ್ತಾರೆ? ಸಮಯ ಬೇಕು, ಸಮಯ ಬೇಕು. ನೀವು ಅಧಿಕೃತವಾಗಿ ಪಟ್ಟಿ ಬಿಡುಗಡೆ ಮಾಡೋ ತನಕ ಏನೇ ಬಂದ್ರು ಅದು ಊಹಾಪೋಹನೆ ಸರ್. ನೀವು ಅಧಿಕೃತವಾಗಿ ಪಟ್ಟಿ ಬಿಡುಗಡೆ ಮಾಡೋ ತನಕ ಇಲ್ಲ. ಅಧಿಕೃತವಾಗಿ ಪಟ್ಟಿ ಇಲ್ಲಿ ಕುತ್ಕೊಂಡು ಡಿಸೈಡ್ ಮಾಡಕ್ಕಾಗಲ್ಲ. ನಾವು ಕೇಳಿಲ್ಲ ಇಲ್ಲ ಹೇಳಿ ಅಂತ ಹೇಳಿ ನೀವಿಲ್ಲಿ ಹೇಳಿ ಅಂತ ನಾವು ಬಯಸೋದು ಇಲ್ಲ ಸುರೇಶ್ ಸರ್. ಈಗ ವಾಜಪೇಯಿ ಡನ್ ಮಾಡ್ತಾರೆ ಸರ್, ಅವರು ಮಾಡ್ಬೇಕು, ನೀವು ಮಾಡ್ತೀರಿ. ಸಮಯ ಹೆಚ್ಚು ಕಮ್ಮಿ ಆಗ್ಬೋದು, ಬಟ್ ಪ್ರಶ್ನೆ ಇರೋದು ಸುರೇಶ್ ಸರ್, ವಾಜಪೇಯಿ ಅವರ ಹೆಸರನ್ನು ಪ್ರಸ್ತಾಪ ಮಾಡಿದ್ರು ಸೂರ್ಯ ಮುಕುಂದ್ ಅವರು. ಬಟ್ ವಾಜಪೇಯಿ ಅವರು ಈ ಮೈತ್ರಿ ವಿಚಾರದಲ್ಲಿ ಉದಾರವಾದಿಯನ್ನ ತೋರಿಸಿದ್ರು. ಆದರೆ ಮೋದಿ ಅಂತ ರಿಜಿಡ್, ಅದನ್ನ ಮಧು ಅವರು ಒಪ್ತಾರೋ ಇಲ್ಲೋ ಗೊತ್ತಿಲ್ಲ, ಕೆಲವೊಂದಷ್ಟು ನಿರ್ಧಾರಗಳನ್ನ ಅವ್ರು ತೆಗೆದುಕೊಂಡಿದ್ದು ನೋಡಿದ್ರೆ ರಿಜಿಡ್ ಅಂತಲೇ ಅನ್ನಿಸ್ತಾ ಇತ್ತು. ಅಂಥ ನಾಯಕ ಈ ಮೈತ್ರಿಯನ್ನ ವಾಜಪೇಯಿ ಅವರು ಸಂಭಾಳಿಸ್ದಂಗೆ ಸಂಭಾಳಿಸ್ತಾರ? ಪ್ರಶ್ನೆ. ಇವತ್ತಿನ ರಾಜಕೀಯ ಸಂದರ್ಭ ಇದೆಯಲ್ಲ, ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆ ಥರದೊಂದು ವಾತಾವರಣ ನಿರ್ಮಾಣ ಮಾಡಿದೆ ಮೋದಿಯವ್ರ ಮೇಲೆ. ಯಾಕಂದರೆ ಇಂಡಿಪೆಂಡೆಂಟ್ ಆಗಿ ಮೋದಿಯವರು ಸಂಪೂರ್ಣವಾಗಿ ತಮ್ಮ ತೀರ್ಮಾನಗಳನ್ನ ಜಾರಿ ಮಾಡೋದಕ್ಕೆ ಕಷ್ಟ ಆಗ್ತದೆ. ಅವರು BJP ಬಹುಮತಕ್ಕೆ ಬೇಕಿದ್ದಂಥ ಸಂಖ್ಯೆಯನ್ನ ಪಡ್ಕೊಂಡಿದ್ದಿದ್ರೆ ಬಹುಶಃ ಇವರು ಯಾರಿಗೂ ಇಷ್ಟು ಇಂಪಾರ್ಟೆನ್ಸ್ ಬರ್ತಾ ಇರಲಿಲ್ಲ. ಇವಾಗ ಇಂಪಾರ್ಟೆಂಟ್ ಏನಂದರೆ ಮೋದಿಯವ್ರಿಗೂ ಕೂಡ ಅವ್ರಿಗೊಂದಿತ್ತಲ್ಲ, ಅವರು ಏನು ತಾನು ಹೇಳ್ದಂಗೆ ನಡೆಸ್ಕೊಂಡು ಹೋಗುವಂಥ ಒಂದು ಸ್ವಭಾವ ಇತ್ತಲ್ಲ, ಅದನ್ನು ಇವತ್ತು ಬದಲಾವಣೆ ಮಾಡ್ಕೊಳ್ಳದೆ ಹೋದರೆ ಮೈತ್ರಿಕೂಟದಲ್ಲಿ ಪದೇ ಜಗಳಗಳು ಬರಬಹುದು, ಅಥವಾ ಮೈತ್ರಿಕೂಟ ಒಡೆದೋದ್ರೂ ಹೋಗಬಹುದು. ಆ ಕಾರಣಕ್ಕಾಗಿ ನೀವೇನು ಹೇಳಿದಿರಲ್ಲ, ವಾಜಪೇಯಿ ಅವರ ಗುಣವನ್ನ ಈಗೇನಾದ್ರು ಆಹ್ವಾನಿಸ್ಕೊಂಡ್ರೆ ಇದು ಬಹಳ ಸರಳವಾಗಿ ಹೋಗಕ್ಕೆ ಸಾಧ್ಯತೆ ಆಗುತ್ತೆ. ಮೋದಿಯವ್ರ ಗುಣವನ್ನು ಉಳಿಸ್ಕೊಂಡ್ರೆ ಆಗಾಗ ಕತ್ತಾಟ ಆಗೋ ಸಾಧ್ಯತೆ ಇದೆ ಅಂತ ನನ್ಗೆ ಅನಿಸುತ್ತೆ. ಕೆಲವೊಂದಷ್ಟು ನಿರ್ಧಾರಗಳು ಮಧುವರೇ ನಿನ್ನೆ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. 1 ನೇಷನ್ 1 ಎಲೆಕ್ಷನ್, UCC, CAA ಈ ಥರದ್ದೆಲ್ಲ ತರಲಿಕ್ಕೆ ಕಷ್ಟನೇ ಅಪ್ಪ. ಮೋದಿ ಅವರು ಬೆಂಡ್ ಆಗಲೇಬೇಕಾದ ಅನಿವಾರ್ಯತೆ. ಅದಕ್ಕೆ ಕಾಂಗ್ರೆಸ್ನವರು ಟ್ವೀಟ್ ಹಾಕಿದ್ದಾರೆ, ಮಂಡಿ ಊರೋ ಪರಿಸ್ಥಿತಿ ಬಂದಿದೆ ಮೋದಿ ಅವರಿಗೆ. ನಾನು ಒಂದು ಹಿಸ್ಟ್ರಿ ಹೇಳ್ಬಿಡ್ತೀನಿ, ಯಾಕೆಂದರೆ ಹಿಸ್ಟ್ರಿ ವಿಶ್ಲೇಷಣೆ ಮಾಡ್ತಾ ಇದ್ರಿ. 1979 ಚರಣ್ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಅವತ್ತಿನ ದಿವಸ ಇಂದಿರಾ ಗಾಂಧಿಯವರು ಅವ್ರಿಗೆ ಹೇಳಿದರು, ನನ್ನ ಮೇಲಿರೋ ಕೇಸಸ್ ತೆಗೆದುಬಿಡಿ, ತೆಗಿಲಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ಪ್ರೈಮ್ ಮಿನಿಸ್ಟರ್ ಹುದ್ದೆಯಿಂದ ಎಳೆದುಬಿಡ್ತೀನಿ ಅಂತ ಹೇಳಿದ್ರು. ಹಾಗೆ ಮಾಡಿದ್ರು. 1991ರಲ್ಲಿ ಚಂದ್ರಶೇಖರ್ ಗೌರ್ಮೆಂಟ್ನ ಎಳೆದಿದ್ದು ಯಾರು? ಇದೇ ಕಾಂಗ್ರೆಸ್ ಪಕ್ಷ. ಯಾಕೆ ಅಂತ ಹೇಳಿದ್ರೆ, ಯಾರೋ ಹೇಳಿದಂತೆ ಹರಿಯಾಣದಲ್ಲಿ ಇಬ್ಬರು ಪೊಲೀಸವರು ರಾಜೀವ್ ಗಾಂಧಿ ಮೇಲೆ ಸ್ಪೈ ಮಾಡ್ತಾ ಇದ್ದಾರೆ ಅಂತ, ಅದೇ ಕಾರಣಕ್ಕೋಸ್ಕರ ಎಳೆದ್ಬಿಟ್ರು. ಇದು ಕಾಂಗ್ರೆಸ್ಸಿನ ರಾಜಕಾರಣ. ನಮ್ಮ ರಾಜಕಾರಣ ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ನೆನೆಸ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ಎಲ್ಲರನ್ನೂ ಒಮ್ಮತದಿಂದ ಇದ್ರು ಅವತ್ತಿನ ದಿವಸ. ಅದೇ ರೀತಿ 2014, 2019 ಇದ್ವಲ್ಲ. ನೀವು ಯಾಕೆ ಬರೀ ಬಿಜೆಪಿ ಅವತ್ತಿನ ದಿವಸ ನಾವು ಬಿಜೆಪಿ ನಾವು ಅವತ್ತು 282 ತೆಗೆದಿರ್ಬೋದು. ಟಿಡಿಪಿಯ ಪ್ರಣಾಳಿಕೆ ಮೋದಿ ಹೋಗ್ತಾರಾ ಇದಕ್ಕೆ ಭಾಷಣದುದ್ದಕ್ಕೂ ಹೇಳ್ಕೊಂಡ್ಬಂದ್ರು. ಜೀವಿತಾವಧಿಯಲ್ಲಿ ನಾನು ಅದನ್ನ ಮಾಡ್ಲಿಕ್ಕೆ ಬಿಡೋದಿಲ್ಲ. ಇನ್ಫ್ರಾಸ್ಟ್ರಕ್ಚರ್ ಮೋದಿ ಅವರ ಅತ್ಯಂತ ಪ್ರಿಯವಾದ ಸೆಕ್ಟರ್. ಯಥೇಚ್ಛವಾಗಿ ಬಜೆಟ್ ನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಹಾಕ್ತಿದ್ರು. ಇನ್ನು ಮುಂದೆ ಸಾಧ್ಯನಾ? ನಾನಾಗ್ಲೇ ಕೇಳ್ತಿದ್ದೆ, ಭ್ರಷ್ಟಾಚಾರ ಮುಕ್ತ ಗವರ್ನೆನ್ಸ್ ಮೈತ್ರಿಯಲ್ಲಿ ಮಾಡ್ಲಿಕ್ಕೆ ಸಾಧ್ಯನಾ? ಹೇಳ್ತೀನಿ ಕೇಳಿ, ಎಲ್ಲಾ ಪಾರ್ಟಿಗೂ
ಅವ್ರದೇ ಆದಂತ ಒಂದು ಐಡಿಯಾಲಜಿಕಲ್ ಇಶ್ಯೂಸ್ ಇರುತ್ತೆ ಮತ್ತೆ ಒಂದು ಡೆವಲಪ್ಮೆಂಟ್ ಇಶ್ಯೂಸ್ ಇರುತ್ತೆ. ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ. 30 seconds. ಐಡಿಯಾಲಜಿಕಲ್ ಇಶ್ಯೂಸ್ ಮತ್ತೆ ಡೆವಲಪ್ಮೆಂಟ್ ಇಶ್ಯೂಸ್ ನಾವು ಇಟ್ಟು ನಮ್ಮ ಒಂದು ಒಕ್ಕೂಟದಲ್ಲಿ ಅದೇನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿ ಒಂದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅಂತ ಮುಂಚೆ ಮಾಡಿದ್ರು, ಇವಾಗ್ಲೂ ಮಾಡ್ತೀವಿ. ಅದ್ರಲ್ಲೇನ್ ಚೇಂಜಸ್ ಏನಾಗಲ್ಲ. ಆದ್ರೆ ನಿಮ್ಮ ಏನಿದೆ ಸ್ಮಿತಾ ಅವರು ಕೇಳ್ತಾ ಇದ್ದಾರೆ ಭ್ರಷ್ಟಾಚಾರ ಮುಕ್ತ ಆಡಳಿತ ಅಂತ, ಭ್ರಷ್ಟಾಚಾರ ಮುಕ್ತ ಆಡಳಿತ ಅಂತಿದ್ದಾರೆ. ಹಂಗಾರೆ ನಿಮ್ಮ ಅಲಯನ್ಸ್ ಪಾರ್ಟ್ನರ್ಗಳು ಭ್ರಷ್ಟ ಅನ್ನೋದು ಕೂಡ ಹೇಳ್ಬೇಕಾಗುತ್ತೆ. ಅಲಯನ್ಸ್ ಪಾರ್ಟ್ನರ್ಗಳು ಈಗ ಭ್ರಷ್ಟಾಚಾರ ಮುಕ್ತ ಅಂದ್ರೆ ಭ್ರಷ್ಟಾಚಾರ ಮಾಡಿ ಅಂತ ಹೇಳ್ತಾರೆ. ನೀವು ನೋಡಿ ಇವತ್ತಿನ ದಿವಸ ನನ್ಗೆ ಕಾಂಗ್ರೆಸ್ನವ್ರಿಗೆ 2 ಪ್ರಶ್ನೆ ಕೇಳ್ತೀನಿ. ಇವ್ರು ಯಾವಾಗ ನೋಡಿದ್ರು ಒಂದು ಭ್ರಷ್ಟಾಚಾರದ ಬಗ್ಗೆ ನಾವು ಇವತ್ತಿದ್ರು. ನಾನು ಇನ್ನೊಂದು ವಿಷಯ ಹೇಳ್ತೀನಿ. ಇಷ್ಟು ದಿವಸ ಇವಿಎಂ ಅಂತ ಇದ್ರು, ಇವತ್ತಾಕೆ ಇವಿಎಂ ಬಗ್ಗೆ ಮಾತಾಡ್ತಿಲ್ಲ ಇವರು? ಇದು ಯಾಕೆ ಮಾತಾಡಿಲ್ಲ? ಎಕ್ಸಿಟ್ ನಾನು ಹೇಳ್ತಾ ಇರುವಂತದ್ದು ಎಕ್ಸಿಟ್ ಪೋಲ್ ಇಂದಿರಾ ಗಾಂಧಿ ಅವರು ಇದ್ದಾಗಲೂ ಹೀಗೆ ಮಾಡಿದ್ರು, ಆಯ್ತಾ? ಹಾಗನ್ಬಿಟ್ಟು ಮಾತ್ರಕ್ಕೆ ನಾನು ಒಂದು ವಿಷಯ ಹೇಳ್ತೀನಿ ಕೇಳಿ. ಕಾಂಗ್ರೆಸ್ನವ್ರು ಏನೋ ಒಂದು ವಿಷಯ ಹೇಳಿದ್ರೆ ಅದನ್ನ ತಿರುಗಿಸ್ಬಿಟ್ಟು ಬೇರೆ ಕಡೆ ಹಾಕ್ತಾರೆ. ಬಟ್ ನಾನು ಕೇಳ್ತಾ ಇರೋಂಥದ್ದು ಭ್ರಷ್ಟಾಚಾರದ ಬಗ್ಗೆ ಕೇಳಿದ್ರು. ಇವ್ರು ಹೇಳ್ತಾ ಇದ್ರು, ಇವಾಗ ನಾನೇ ಅದಕ್ಕೆ ಉಲ್ಲೇಖ ಕೊಡ್ತೀನಿ. ಇಡಿ ಕೇಸಸ್, CBI ಕೇಸಸ್ ಅದನ್ನೆಲ್ಲ ಮಾಡ್ತಾರೆ ಅಂತ. ಸರ್ ನಿಮ್ಮೊಬ್ಬರ ಮೇಲೆ ಇಲ್ಲ ಸರ್, ಬಿಜೆಪಿಯ ನಾಯಕರ ಮೇಲೂ ಇಡಿ ಕೇಸಸ್ ಇದೆ. ನೋಡಿ ಎಕ್ಸಿಕ್ಯೂಟಿವ್ ಏನು CBI ಇಡಿ ಕೆಲಸ ಮಾಡುತ್ತೆ, ಅದು ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಒಂದಂತೂ ನಿಜ, 10 ವರ್ಷದಲ್ಲಿ ನೀವು ಇವತ್ತು ಕಾಂಗ್ರೆಸ್ನವರು 10 ವರ್ಷದಲ್ಲಿ ಒಂದಾನ ಕರಪ್ಷನ್ ಇಶ್ಯೂ ತೆಗೆದ್ಬಿಟ್ಟು ತೋರಿಸಿ ನೋಡೋಣ. ಅದನ್ನೇ ಪ್ರಶ್ನೆ ಮಧು ಅವರೇ, ಬಿಜೆಪಿ ಸಂಸದರನ್ನ ಮೋದಿ ಹೇಳ್ದಂಗೆ ಕೇಳು ಅಂತಂದ್ರೆ ಕೇಳ್ತಾರೆ, TDP ಅವ್ರು ಕೇಳ್ತಾರ, ನಿತೀಶ್ ಕುಮಾರ್ ಪಾರ್ಟಿ ಅವ್ರು ಕೇಳ್ತಾರ? ಕೇಳಲೇಬೇಕು ಅನ್ನೋ ಅನಿವಾರ್ಯತೆ ಇಲ್ವಲ್ಲ ಈಗ? ಭಾರತೀಯ ಜನತಾ ಪಾರ್ಟಿಗೆ 12-16 ಇರೋರು ಹೇಳ್ದಂಗೆ ಕೇಳೋ ಪರಿಸ್ಥಿತಿ. ಭಾರತೀಯ ಜನತಾ ಪಾರ್ಟಿಗೆ ಕೋಯಲಿಷನ್ ಧರ್ಮ ಹೇಳ್ಕೊಡೋ ಅವಶ್ಯಕತೆ ಬೇರೆ ಪಕ್ಷಗಳಿಂದ ಬೇಕಾಗಿಲ್ಲ. ಅದು ಎಸ್ಪೆಷಲಿ ಕಾಂಗ್ರೆಸ್ ಪಾರ್ಟಿ. ನಿತೀಶ್ ಕುಮಾರ್ ಕಾಂಗ್ರೆಸ್ ಪಾರ್ಟಿ ಆಪರೇಷನ್ ಕಮಲ ಮಾಡ್ಬೋದು. ನಿತೀಶ್ ಕುಮಾರ್ ಅಂತಹ ಪಲ್ಟು ಕುಮಾರ್ ಅವರನ್ನ ಇಟ್ಕೊಂಡು ಮೈತ್ರಿ ಸರ್ಕಾರ ರಚನೆ ಮಾಡಿದಾಗ್ಲೂ ಕೂಡ ಇದೇ ಕಾನ್ಫಿಡೆನ್ಸ್ ಉಳಿಯತ್ತಾ? ಪ್ರಶ್ನೆ ಇದನ್ನು ಸೇರಿಸ್ಕೊಂಡು ಉತ್ತರ ಕೊಡ್ತೀನಿ. 1977ರಲ್ಲಿ ಫಸ್ಟ್ ಕೋಯಲಿಷನ್ ಗವರ್ಮೆಂಟ್ ಆಗಿದ್ದು. ಅವತ್ತಿನ ದಿವಸ ಕಾಂಗ್ರೆಸ್ ವಿರುದ್ಧವಾಗಿ ಎಲ್ಲಾ ಪಕ್ಷಗಳು ಸೇರ್ಕೊಂಡಿದ್ರು. ಅದೇ ಪಕ್ಷದಲ್ಲಿ ಇವರು ಸೇರ್ಕೊಂಡಿದಾರಲ್ಲ. ಪ್ರಶ್ನೆ ಹೇಳ್ಬಿಡ್ತೀನಿ ಸರ್, ಒಂದು ನಿಮಿಷ. ಪ್ರಶ್ನೆ ಇರುವಂತದ್ದು ಇವತ್ತಿನ ಕಾಲಮಾನದಲ್ಲಿ, ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಯಾರು ಒಟ್ಟಿಗೆ ಬಂದ್ರೆ ದೇಶಕ್ಕೆ ಒಳ್ಳೇದು ಅನ್ನೋ ಜನ ತೀರ್ಮಾನ ಮಾಡಿದ್ದಾರೆ. ಇತಿಹಾಸದ ಪ್ರಶ್ನೆ ಅಲ್ಲ ನಾವು ಇವತ್ತು ಚರ್ಚೆ ಮಾಡೋದು. ಈಗ ಬಂದಿರತಕ್ಕಂತ ಜನಾದೇಶದಲ್ಲಿ ಇಂಡಿಪೆಂಡೆಂಟ್ ಆಗಿ ಮೋದಿ ಅವರು ತೀರ್ಮಾನಗಳನ್ನು ಜಾರಿ ಮಾಡ್ತಾರೆ. ಬಟ್ ಒಂದಂತೂ ನಿಜ, ಬಿಜೆಪಿ ಅವರ ಭಾರತೀಯ ಜನತಾ ಪಕ್ಷದ ಹಿಡನ್ ಕಾರ್ಯಕ್ರಮಗಳು, ಅವ್ರು ಹೇಳಿದ್ರು ಸೈದ್ಧಾಂತಿಕ ಕಾರ್ಯಕ್ರಮಗಳು ನೀವೇನು ಅಂದ್ಕೊಂಡಿದ್ರೆ ಅದನ್ನ ಹಿಡನ್ ಅಜೆಂಡಾ ನಾವು ಅಂದ್ಕೊಳ್ತೀವಿ. ಅದನ್ನ ಪೂರ್ಣ ಪ್ರಮಾಣದಲ್ಲಿ ಜಾರಿ ಮಾಡ್ಲಿಕ್ಕಂತೂ ಸಾಧ್ಯ ಆಗೋದಿಲ್ಲ. ಜನತಾದಳದವರು ಬಿಡಲ್ಲ. ಜನತಾದಳದವರ ಜೊತೆ ಜಾತ್ಯತೀತ ಪದ ಇರುವಾಗ ಬಿಜೆಪಿ ಐಡಿಯಾಲಜಿನ ಜಾರಿ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು. ಜೆಡಿಎಸ್ ಗೆ ಏನಂತಂದ್ರೆ ಮೈತ್ರಿ ಆದ ಸಂದರ್ಭದಲ್ಲಿ ಅಶ್ವಿನ್ ಅವರು ಮೈತ್ರಿ ಆದ ಸಂದರ್ಭದಲ್ಲಿ ಬಿಜೆಪಿ ಜೊತೆ ಪ್ರೋಗ್ರಾಮ್ ಅಂತ ಅಶ್ವಿನ್ ಅವ್ರಿಗೆ ಪ್ರಶ್ನೆ, ಅಶ್ವಿನ್ ಅವ್ರಿಗೆ ಪ್ರಶ್ನೆ. ಮೈತ್ರಿ ಆದ ಸಂದರ್ಭದಲ್ಲಿ ಇದ್ದ ವಿಶ್ಲೇಷಣೆ, ಬಿಜೆಪಿ ಜೊತೆಗೆ ಹೋದ್ರೆ ಕಳೆದು ಹೋಗ್ಬಿಡ್ತಾರೆ, ಡಿಸಾಲ್ವ್ ಆಗೋಗ್ಬಿಡುತ್ತೆ ಪಕ್ಷ ನಿರ್ನಾಮ. ಈಗ ನಿಮ್ಮ 2 ಸೀಟ್ಗಳೇ ಬಹಳ ಪ್ರಬಲವಾಗೋಯ್ತು. ನಿಮ್ಮ ಜೆಡಿಎಸ್ ಪಕ್ಷಕ್ಕೆ ಡಬಲ್ ಸ್ಟ್ರೆಂತ್ ಬಂದಂಗಾಯ್ತು ಅಂತ. ಇಲ್ಲ ಸ್ಮಿತಾ ಅವರೇ, ಉತ್ತಮವಾದಂತ ಪ್ರಶ್ನೆ ಇದು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಅದಾದ ನಂತರನೂ ಕೆಲವು ಪಕ್ಷದ ನಾಯಕರುಗಳಿರ್ಬೋದು, ರಾಜ್ಯ ಮಟ್ಟದ ನಾಯಕರುಗಳು ಪದೇ ಪದೇ ಹೇಳ್ತಾ ಇದ್ರು JDS ಎಲ್ಲಿದೆ, JDS ಹೋಗ್ಬಿಡುತ್ತೆ, ಶಾಸಕರೆಲ್ಲ ಬಂದು ಇನ್ನೂ ಕಾಂಗ್ರೆಸ್ಗೆ ಸೇರ್ಕೊಳ್ತಾರೆ, ಹೋದ್ರು ಮನೆಗೆ ಹೋದ್ರು. ಬಟ್ ಇವತ್ತು ಕಾರ್ಯಕರ್ತರಲ್ಲಿ ಅವ್ರಿಗೆ ಒಂದು ಹುರುಪು ಬಂದಿದೆ. ನಮ್ಮ ಪಕ್ಷನೂ ಈ ತಳಮಟ್ಟದಿಂದ ಬೆಳೆಸ್ಬೋದು, ಪಕ್ಷನ ಕಟ್ಬೋದು ಅನ್ನೋದೊಂದು ಕಾರ್ಯಕರ್ತರಲ್ಲಿ ಒಂದು ಆಸೆ ಇದೆ. ಮತ್ತು ನಮ್ಮಲ್ಲಿ ಯಾವುದೇ ರೀತಿಯ ಒಂದು ಗೊಂದಲ ಇಲ್ಲ.
INDA ಏನು ಒಕ್ಕೂಟಕ್ಕೆ ಏನು ಅವ್ರಿಗೆ ಬಂದಿದೆ, ಅವರು ವಿರೋಧ ಪಕ್ಷದಲ್ಲಿ ಈ ಸಲ ಕಷ್ಟಪಟ್ಟು ವಿರೋಧ ಪಕ್ಷ ಸ್ಥಾನ ತಗೊಂಡಿದ್ದಾರೆ. ಉತ್ತಮವಾದಂಥ ಚರ್ಚೆಗಳು ನೀವು ಮಾಡಿ NDA ಏನು ಕಳೆದ 10 ವರ್ಷದಲ್ಲಿ ಏನು ಒಂದು ದೇಶದ ವಿಚಾರವಾಗಿ ದೇಶದ ಪರವಾಗಿ ಕೆಲಸ ಮಾಡಿದೆ, ಮುಂದಿನ 5 ವರ್ಷದಲ್ಲೂ ಯಾವುದೇ ಸಂದೇಹ ಬೇಡ. ಮತ್ತೆ ಇನ್ನೊಂದು ಬಾರಿ ಹೇಳ್ತಿದ್ದೀನಿ, ಕುಮಾರಣ್ಣವರು ದೆಹಲಿಗೆ ಹೋಗಿದ್ದಾರೆ, ಯಾವುದೋ ಒಂದು ಹುದ್ದೆ ಇಲ್ಲ, ಖಂಡಿತವಾಗ್ಲಿಲ್ಲ. ನಾವು ಏನು ಮೈತ್ರಿ ವಿಚಾರದಲ್ಲಿ ತುಂಬಾ ಕಷ್ಟಪಟ್ಟು ಈ ಬಾರಿ ಚುನಾವಣೆ ಜನರು ಋಣ ತೀರ್ಸಂತ ಕಾಲ ಬಂದಿದೆ. ಆ ಒಂದು ದೇವರಂತ ನಾವೇನು ಇವತ್ತಿನ ಚರ್ಚೆಗೆ ಸಮಯ ಇದ್ದದಷ್ಟೇ. ಬ್ಯೂಟಿ ಆಫ್ ಡೆಮೋಕ್ರಸಿ ಇರೋದೇ ಅದ್ರಲ್ಲಲ್ವಾ. ಚಿಕ್ಕದೋ ದೊಡ್ಡದೋ ಪಕ್ಷಗಳು ಮತ ಹಾಕಿದ್ದಾನೆ ಅಂದಮೇಲೆ ಆ ಪಕ್ಷಕ್ಕೆ ಸ್ಥಾನಮಾನ ಸಿಗೋದು ಅತ್ಯಂತ ಅವಶ್ಯಕ. ಈಗ ಮೈತ್ರಿ ಸರ್ಕಾರ ರಚನೆ ಆಗ್ತಿರೋದ್ರಿಂದ ಒಂದಷ್ಟು ಪ್ರಾದೇಶಿಕ ಪಕ್ಷಗಳಿಗೆ, ಚಿಕ್ಕ ಪುಟ್ಟ ಪಕ್ಷಗಳಿಗೂ ಕೂಡ ಪುನಶ್ಚೇತನ ಸಿಗೋ ಸಾಧ್ಯತೆ. ನೋಡೋಣ ಅದನ್ನ NDA ಯಾವ ರೀತಿಯಾಗಿ ಮುನ್ನಡೆಸ್ಕೊಂಡು ಹೋಗುತ್ತೆ. ಇಂಡಿಯಾ ಕೂಟದ ಸಮಾಧಾನವಾಗ್ಲಿ, ಇಂಡಿಯಾ ಕೂಟದ ಇದಕ್ಕೆ ಕೌಂಟರ್ ಯಾವ ರೀತಿ ಇರುತ್ತೆ, ಹೆಚ್ಚಿಗೆ ಸಮಯ ಇಲ್ಲ, ಗಮನಿಸ್ತಾ ಹೋಗೋಣ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.